ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ ಅನುರಾಧ ನಕ್ಷತ್ರ. ಈ ದಿವಸ ತ್ರಯೋದಶಿ ಶನಿವಾರ ದಿವಸ ತ್ರಯೋದಶಿ ಬಂದರೆ ಅದನ್ನು ಶನಿ ಪ್ರದೋಷ ಕಾಲ ತ್ರಯೋದಶಿಯಲ್ಲಿ ನಾವು ಆಚರಿಸ್ತೀವಿ. ಹೀಗಾಗಿ ಶನಿ ಪ್ರದೋಷ ಬಹಳ ವಿಶೇಷವಾದದ್ದು. ನಮ್ಮ ಎಲ್ಲ ತೊಡಕುಗಳನ್ನು ತೊಂದರೆಗಳನ್ನು ಬಿಡಿಸ್ಕೊಡ್ಲಿಕ್ಕೆ ಯಾವುದಾದ್ರೂ ಒಂದು ವಿಶೇಷವಾದ ಸಾಧನ ಇದೆಯಾ, ಪೂಜಾ ಸಾಧನ ಇದೆಯಾ ಅಂತಂದರೆ ಅದು ಇದು ಪ್ರದೋಷ ಪೂಜೆ. ಸಂಧ್ಯೆ ಕಳೆದ ನಂತರದಲ್ಲಿ ಪಾರ್ವತಿ ಪರಮೇಶ್ವರರನ್ನು ಸ್ಥಾಪನೆ ಮಾಡಿ ದೇವಸ್ಥಾನಗಳಲ್ಲೆಲ್ಲ ನಡೆಯುತ್ತೆ. ಮನೆಯಲ್ಲೇ ಮಾಡಿದ್ರೂ ಬಹಳ ಸಂತೋಷ, ಮನೆಯಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು, ಉತ್ತಮವೂ ಹೌದು. ಮನೆಗಳಲ್ಲಿ ಮಾಡುವಾಗ ಏನಾಗುತ್ತೆ, ನಾವು ನಮ್ಮ ಶರೀರ ಮನಸ್ಸು ಇಂದ್ರಿಯಗಳೆಲ್ಲ ಅದಕ್ಕೆ ತೊಡಗುತ್ತೆ. ಆ ಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಪರಿಕರಗಳನ್ನು ಜೋಡಿಸ್ತಕ್ಕಂಥದ್ದು, ಹೂವು ಹಣ್ಣು ತಯಾರಿ ಮಾಡ್ಕೊಳ್ತಕ್ಕಂಥದ್ದು, ದೇವರ ಮನೆಯನ್ನು ಒರೆಸ್ಕೊಳ್ತಕ್ಕಂಥದ್ದು, ಅಭಿಷೇಕದ ನೀರನ್ನು ತಂದಿಟ್ಕೊಳ್ತಕ್ಕಂಥದ್ದು, ಅಭಿಷೇಕವನ್ನು ಮಾಡಲಿಕ್ಕೆ ಏನೇನು ದ್ರವ್ಯಗಳು ಬೇಕು ಅದರ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು, ಕೊನೆಗೆ ನಾವೇ ಪೂಜೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಇದೆಲ್ಲ ಸೇರಿ ಒಂದು ತಪಸ್ಸಾಗತ್ತೆ. ನಾವು ಎಷ್ಟೋ ಬಾರಿ ಮಂತ್ರಗಳನ್ನು ಅಥವಾ ಇನ್ನೇನೋ ಸ್ತೋತ್ರಗಳನ್ನು ನಾಮಾವಳಿ ಹೇಳುವಾಗ ಮನಸ್ಸು ಚಂಚಲವಾಗಬಹುದು. ಹೇಳ್ತಾ ಇರ್ತೀವಿ, ಧ್ಯಾನಕ್ಕೋ ಮತ್ತೊಂದು ಕೂತ ತಕ್ಷಣ ನಮಗೆ ಬೇರೆಯದ ಆಲೋಚನೆ, ಅದು ಯಾವ ಮೂಲೆಯಿಂದ ಬಂದು ಸೇರುತ್ತೋ ಅದನ್ನು ಛಿದ್ರ ಮಾಡಿಬಿಡುತ್ತೆ, ಆ ಏಕಾಗ್ರತೆಯನ್ನು ಛಿದ್ರಗೊಳಿಸುತ್ತೆ. ಇನ್ನೇನು ಅನುಷ್ಠಾನಕ್ಕೆ ಕೂತ್ಕೊಳ್ಳು ಧ್ಯಾನ ಮತ್ತೊಂದು ಇನ್ನೇನೋ ಅಸಾಧ್ಯ ಇದ್ದರೆ ಕಣ್ಣು ಮುಚ್ಚಿದ ಕೂಡಲೇ ಹೊರಗಿಂದ ಬೇಡದ ಚಿತ್ತವೃತ್ತಿ ಅದೇ ಅಲ್ವಾ, ಜಾರಿ ಹೋಗ್ತಕ್ಕಂಥದ್ದು ಅದೆಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಆದರೆ ಇಂಥ ಪೂಜೆ ಮಾಡುವಾಗ ಒಂದು ಹೂವನ್ನು ತರುವ ಸಂದರ್ಭದಲ್ಲಿ ಅಥವಾ ಸಿದ್ಧತೆ ಮಾಡಿಕೊಳ್ಳುವಾಗ ಹೂ ಬಿಡಿಸಿಟ್ಕೊಳ್ತಕ್ಕಂಥದ್ದಾಗಬಹುದು, ನೀರನ್ನು ತಂದು ಶೇಖರಣೆ ಮಾಡ್ಕೊಳ್ತಕ್ಕಂಥದ್ದಾಗಬಹುದು, ದೇವ್ರ ಮನೆ ಒರೆಸ್ತಕ್ಕಂಥದ್ದಾಗಬಹುದು, ಅಭಿಷೇಕ ಮಾಡ್ತಕ್ಕ ಇಂಥ ಸಮಯದಲ್ಲಿ ಸ್ವಲ್ಪ ಹೊತ್ತಾದರೂ ಪರಮಾತ್ಮನ ಸೇವೆ ಮಾಡುವ ಕಾರ್ಯಗಳಲ್ಲಿ ಇಂದ್ರಿಯಗಳೆಲ್ಲ ತೊಡಗುತ್ತೆ, ಇದು ದೊಡ್ಡದಾಗುತ್ತೆ. ಹೀಗಾಗಿ ಈ ಪೂಜೆಗೆ ಯಾಕೆ ಇಷ್ಟು ಮಹತ್ವ ಇದೆ ಅಂತಂದರೆ ಧ್ಯಾನ ಇವೆಲ್ಲ ಇದೆ. ಅಲ್ಲಿ ವಸ್ತುತಃ ಇದನ್ನು ಪ್ರಥಮಂ ಪ್ರತಿಮಾ ಪೂಜಾ ಜಪಸ್ತೋತ್ರಾಣಿ ಮಧ್ಯಮ ಉತ್ತಮಂ ಮಾನಸಿ ಪೂಜಾ ಸೋಹಂ ಭಾವೋತ್ತಮೋತ್ತಮ ಅಂತ ಹೇಳುತ್ತೆ. ಪ್ರಥಮಂ ಪ್ರತಿಮಾ ಪೂಜಾ ಅಂತ ಮೊದಲನೇದಾಗಿ ಪ್ರಾಥಮಿಕ ಹಂತ ಯಾವುದಿದೆ ಅದು ಪ್ರತಿಮಾ ಪೂಜಾ, ಮೂರ್ತಿಗೆ ಪೂಜೆ ಮಾಡ್ತಕ್ಕಂಥದ್ದು ಅಂತ. ಇದು ತುಂಬ ಶ್ರೇಷ್ಠವಾಗಿದೆ. ಮೊದಲನೇ ಮೆಟ್ಲು ಸರಳವಾಗಿರುತ್ತೆ, ಆದರೆ ಅದು ಅನುಕೂಲಕರವಾಗಿರುತ್ತೆ. ಅದರಿಂದ ಹೆಚ್ಚು ಆತ್ಮೀಯತೆಯೂ ಉಂಟಾಗುತ್ತೆ, ಭಗವಂತನ ಆತ್ಮೀಯತೆ. ರಾಮಕೃಷ್ಣ ಪರಮಹಂಸರು ಮೊದಲು ಮಾಡಿದ್ದೇನು, ಕಾಳಿ ಸನ್ನಿಧಾನಕ್ಕೆ ಹೋಗಿ ಕಾಳಿಯ ಅರ್ಚಕರಾಗಿದ್ದಲ್ವ, ಆಮೇಲೆ ಅವರಿಗೆ ಬೇರೆ 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 ಸಿದ್ಧಿಗಳನ್ನೆಲ್ಲ ಮಾಡಿಕೊಂಡು ಮಹಾಮನೀಷಿಯಾದರು, ಅದು ಬೇರೆ ವಿಚಾರ. ಆದರೆ ಅವರು ತೊಡಗಿದ್ದು ಪ್ರಥಮವಾಗಿ ಕಾಳಿ ನಾನು ಹೋಲಿಸ್ಕೋಬೇಕು, ಕಾಳಿ ನನಗೆ ದರ್ಶನ ಕೊಡಬೇಕು. ಅವ್ರ ತೀವ್ರತೆ ಬಹಳ ಇತ್ತು ಬಿಡಿ. ಪಾಪ ಕಾಳಿ ದರ್ಶನ ಆಗಲಿಲ್ಲ, ನೀನು ನನಗೆ ದರ್ಶನ ಕೊಡಲ್ವ ಅಂತ ಸಂಕಟ ಮಾಡಿಕೊಂಡಿದ್ದು, ಅತ್ತಿದ್ದು, ಇದೆಲ್ಲ ನೋಡಿದ್ರೆ ಅದು 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 ಉಂಟಾಗುತ್ತೆ. ಅದು ನಮಗೂ ಆ ತೀವ್ರತೆಯಿಂದ ಪ್ರೀತಿಯಿಂದ ಕಾಣಲೇಬೇಕಪ್ಪ, ನೀನು ಒಂದು 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 ಕ್ಷಣವಾದರೂ ಹೀಗೆ ನನಗೆ ಆ ಕಂಡಿದ್ದ ಅನುಭವ ಬರುತ್ತಲ್ಲ ಅದನ್ನಾದರೂ ಉಂಟು ಮಾಡಿಕೊಡು ಅಂತ ಕೇಳ್ಕೋಬೇಕು. ಪ್ರದೋಷ ಪೂಜೆಯಲ್ಲಿ ಆ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಅವುಗಳಿಗೆ ಫಲ ಬರುತ್ತೆ. ಫಲ ಬೇರೆ ವಿಚಾರ, ಆ ಸಮಾಧಾನಕ್ಕೆ ಏನಿದೆ ಫಲ, ಅಲ್ಲಿ ಸಿಗ್ತಕ್ಕಂಥ ಸಮಾಧಾನವೇ ಫಲ ಅಲ್ವಾ. ಇದು ಉಂಟಾಗಬೇಕು. ನಮ್ಮ ಕಷ್ಟ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಇದೆಯಪ್ಪ, ಕಷ್ಟ ನಿವಾರಣೆಗೆ ಅಂತ ಪೂಜೆ ಖಂಡಿತ ಮಾಡಬೇಡಿ. ಪೂಜೆ ಮಾಡ್ತಾ 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 ಅದು ಕಷ್ಟವಾಗಿ ಇರೋದಿಲ್ಲ, ಅದು ಸರಿದು ಹೋಗುತ್ತೆ. ಭಗವತ್ಕೃಪೆ ಉಂಟಾದರೆ ಸಾಕು, ಬಹಳ ಮುಖ್ಯವಾಗಿ ಇದು ಬೇಕಾಗಿದೆ. ಆದರೆ ಜನಕ್ಕಿದು ಬೇಡಿ, ಫಲ ಬೇಕು, ಏನು ಮಾಡೋಣ, ಫಲ ಸಿಗಲ್ಲ, ನೀವು ಪೂಜೆ ಮಾಡಲ್ಲ, ಹೀಗಾಗುತ್ತೆ. ಈ ದಿವಸ ಅದೊಂದು ಸಂಕಲ್ಪ ಮಾಡೋಣ. ಫಲ ಆಯಿತು, ಪ್ರತಿ ದಿವಸ ಭಿಕ್ಷೆ ಬೇಡೋದು ಇದ್ದೇ ಇದೆ, ಅದು ಕೊಡು ಇದು ಕೊಡು ಅದು ಕೊಡು ಇದು ಕೊಡು ಅಂತ. ಒಂದು ದಿವಸ ಇಂಥ ಪ್ರದೋಷ ಕಾಲದಲ್ಲಿ, ಅದು ಶನಿ ಪ್ರದೋಷ, ಇದು ಬಹಳ ಶ್ರೇಷ್ಠವಾಗಿದೆ. ಈ ದಿವಸವಾದರೂ ಆಯ್ತಪ್ಪ, ಇದು ನನಗೋಸ್ಕರ ಮಾಡ್ತಾಯಿದ್ದೀರಿ, ಯಾವ ಉದ್ದೇಶ ಇಲ್ಲ, ಕೇವಲ ಪರಮೇಶ್ವರ ಪ್ರೀತ್ಯರ್ಥಂ ಅಂತಲೇ ಸಂಕಲ್ಪ ಇರೋದು, ಅವನ ಪ್ರೀತಿಗಾಗಿ ಅಂತ, ನಿನ್ನ ಪ್ರೀತಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ, ಅದರಲ್ಲಿ ನಾನು ಆನಂದ ಕಂಡುಕೊಳ್ತೀನಿ, ಆನಂದವೇ ಫಲ. ಈ ಥರ ಪೂಜೆ ಮಾಡಬೇಕು, ಮಾಡಿ ಖಂಡಿತ ಒಳ್ಳೆಯದಾಗೇ ಆಗುತ್ತೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.